ನೋಡಿ, ನೀವು ಹೊಸ ಯೂಟ್ಯೂಬರ್ ಆಗಿದ್ದರೆ ಯೂಟ್ಯೂಬ್ನಲ್ಲಿ ಯಾವ ರೀತಿಯ ಕಂಟೆಂಟ್ ಹಾಕಬೇಕು, ಯಾವ ತಪ್ಪುಗಳನ್ನು ಮಾಡಬಾರದು ಎಂದು ನಿಮಗೆ ಅರ್ಥವಾಗುವುದಿಲ್ಲ. ಈಗ ನಾನು ನಿಮಗೆ ಹೇಳುತ್ತೇನೆ. ನೀವು ಉತ್ತಮ ಕಂಟೆಂಟ್ ತಯಾರಿಸಿದ್ದೀರಿ, ಅದನ್ನು ಉತ್ತಮ ರೀತಿಯಲ್ಲಿ ಅಪ್ಲೋಡ್ ಮಾಡಿದ್ದೀರಿ ಮತ್ತು ಅದಕ್ಕೆ ಅದ್ಭುತ ಎಡಿಟಿಂಗ್ ಕೂಡ ಮಾಡಿದ್ದೀರಿ. ಆದರೂ ನೀವು ಕೇವಲ ಒಂದು ಸಣ್ಣ ತಪ್ಪನ್ನು ಥಂಬ್ನೇಲ್ನಲ್ಲಿ ಮಾಡುತ್ತೀರಿ ಮತ್ತು 80% ಜನರು ನಿಮ್ಮ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡುವುದೇ ಇಲ್ಲ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಥಂಬ್ನೇಲ್ನಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಯಾವ ತಪ್ಪನ್ನು ಮಾಡಬಾರದು, ನಮ್ಮ ಸಿಟಿಆರ್ ಹೆಚ್ಚಾಗಲು ಮತ್ತು ವಿಡಿಯೋದ ರೀಚ್ ಜಾಸ್ತಿಯಾಗಲು ನಾವು ಯಾವ ರೀತಿಯ ಥಂಬ್ನೇಲ್ ಮಾಡಬೇಕು ಎಂಬುದರ ಬಗ್ಗೆ ತಿಳಿಸುತ್ತೇನೆ. ನೀವು ಹೊಸ ಯೂಟ್ಯೂಬರ್ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ಹೊಸ ಯೂಟ್ಯೂಬರ್ಗಳಿಗೆ ಈ ಚಾನೆಲ್ನಲ್ಲಿ ಕಲಿಯಲು ಸಾಕಷ್ಟು ವಿಷಯಗಳಿವೆ. ನೋಡಿ, ಹೊಸ ಯೂಟ್ಯೂಬರ್ ಆಗಿ ನಾವು ಏನು ಅಂದುಕೊಳ್ಳುತ್ತೇವೆಂದರೆ, ಉತ್ತಮ ಕಂಟೆಂಟ್ ಮಾಡಿದರೆ, ಯೂಟ್ಯೂಬ್ನಲ್ಲಿ ನಿಯಮಿತವಾಗಿ ಪೋಸ್ಟ್ ಮಾಡಿದರೆ ಮತ್ತು ಎಡಿಟಿಂಗ್ ಅದ್ಭುತವಾಗಿದ್ದರೆ ನಮಗೆ ವೀಕ್ಷಣೆಗಳು, ವ್ಯೂಸ್ ಬರಲು ಶುರುವಾಗುತ್ತವೆ. ಆದರೆ ನಿಮ್ಮ ವಿಡಿಯೋ ಮೇಲೆ ಯಾರೂ ಕ್ಲಿಕ್ ಮಾಡದಿದ್ದರೆ, ಅದನ್ನು ಪ್ಲೇ ಮಾಡದಿದ್ದರೆ, ನಿಮ್ಮ ಪ್ರೆಸೆಂಟೇಷನ್ ಹೇಗಿದೆ ಮತ್ತು ನಿಮ್ಮ ಎಡಿಟಿಂಗ್ ಕೌಶಲ್ಯ ಎಷ್ಟಿದೆ ಎಂದು ಅವರಿಗೆ ಹೇಗೆ ತಿಳಿಯುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಯಾಕೆಂದರೆ ಯೂಟ್ಯೂಬ್ ಮೊದಲು ಯಾವುದೇ ವೀಕ್ಷಕರ ಮುಂದೆ ನಿಮ್ಮ ಥಂಬ್ನೇಲ್ ಅನ್ನೇ ಕಳುಹಿಸುತ್ತದೆ. ಅಂದರೆ ಯಾವುದೇ ವೀಕ್ಷಕರಿಗೆ ಮೊದಲು ನಿಮ್ಮ ಥಂಬ್ನೇಲ್ ಕಾಣುತ್ತದೆ. ಅವರಿಗೆ ಆ ಥಂಬ್ನೇಲ್ ಇಷ್ಟವಾದರೆ ಮಾತ್ರ ಅವರು ಕ್ಲಿಕ್ ಮಾಡುತ್ತಾರೆ ಮತ್ತು ನಂತರ ನಿಮ್ಮ ವಿಡಿಯೋ ಪ್ಲೇ ಆಗುತ್ತದೆ. ಆದ್ದರಿಂದ ನೀವು ಎಷ್ಟೇ ಉತ್ತಮ ಕಂಟೆಂಟ್ ಮಾಡಿ, ಥಂಬ್ನೇಲ್ ಬಹಳ ಮುಖ್ಯ. ಮತ್ತು ಗೊತ್ತಾ, ಹೊಸ ಯೂಟ್ಯೂಬರ್ಗಳು ಯಾವಾಗಲೂ ಥಂಬ್ನೇಲ್ನಲ್ಲಿಯೇ ತಪ್ಪು ಮಾಡುತ್ತಾರೆ. ದೊಡ್ಡ ದೊಡ್ಡ ಯೂಟ್ಯೂಬರ್ಗಳು ಸಹ ನಾನು ಈಗ ಹೇಳುವ ಈ ತಪ್ಪನ್ನು ಮಾಡುವುದನ್ನು ನಾನು ನೋಡಿದ್ದೇನೆ. ಈಗ ನೀವು ಈ ತಪ್ಪನ್ನು ಮಾಡುವುದನ್ನು ನಿಲ್ಲಿಸಿದರೆ 30 ದಿನಗಳಲ್ಲಿ ನಿಮ್ಮ ವೀಕ್ಷಣೆಗಳು ಹೇಗೆ ಹೆಚ್ಚಾಗುತ್ತವೆ ಎಂಬುದರ ಫಲಿತಾಂಶವನ್ನು ನೀವೇ ನೋಡುತ್ತೀರಿ. ಈಗ ನೋಡಿ, ಥಂಬ್ನೇಲ್ನಲ್ಲಿ ಜನರು ಮಾಡುವ ಅತಿದೊಡ್ಡ ತಪ್ಪು ಏನೆಂದರೆ ಅದರ ಮೇಲೆ ಎಲ್ಲಾ ಮಾಹಿತಿಯನ್ನು ಹಾಕುವುದು. 5 ರಿಂದ 6 ವರ್ಷಗಳ ಹಿಂದೆ ಜನರು ಏನು ಮಾಡುತ್ತಿದ್ದರು? ಥಂಬ್ನೇಲ್ ಮೇಲೆ ಸಂಪೂರ್ಣ ಸ್ಕ್ರಿಪ್ಟ್ ಅನ್ನೇ ಬರೆದು ಬಿಡುತ್ತಿದ್ದರು ಮತ್ತು ಆ ಥಂಬ್ನೇಲ್ಗಳು ಕ್ಲಿಕ್ ಆಗುತ್ತಿದ್ದವು ಸಹ. ಆದರೆ ಈಗಿನ ವೀಕ್ಷಕರು ತುಂಬಾ ಭಿನ್ನವಾಗಿದ್ದಾರೆ, ಏಕೆಂದರೆ ಈಗ ವೀಕ್ಷಕರಿಗೆ ಅನೇಕ ಕ್ರಿಯೇಟರ್ಗಳ ಕಂಟೆಂಟ್ ರೆಕಮೆಂಡ್ ಆಗುತ್ತದೆ. ಅಂದರೆ ಒಂದೇ ವಿಷಯದ ಬಗ್ಗೆ 50 ರಿಂದ 100 ವಿಡಿಯೋಗಳನ್ನು ಯೂಟ್ಯೂಬ್ ಅವರಿಗೆ ರೆಕಮೆಂಡ್ ಮಾಡುತ್ತದೆ. ಮತ್ತು ಈಗ ಜನರು ಫೋನ್ ತೆಗೆದುಕೊಂಡು ಹೀಗೆ ನೋಡಿ, ಹೀಗೆ ಸ್ಕ್ರಾಲ್ ಮಾಡುತ್ತಲೇ ಇರುತ್ತಾರೆ. ಹೀಗೆ ಸ್ಕ್ರಾಲ್ ಮಾಡುವುದರಿಂದ ನಿಮ್ಮ ಥಂಬ್ನೇಲ್ ಅವರಿಗೆ ಕೇವಲ 0.8 ಸೆಕೆಂಡುಗಳವರೆಗೆ ಮಾತ್ರ ಗೋಚರಿಸುತ್ತದೆ ಎಂದು ಭಾವಿಸಿ. ಆ 0.8 ಸೆಕೆಂಡುಗಳಲ್ಲಿಯೇ ಅವರು ಈ ವಿಡಿಯೋ ನೋಡಬೇಕೇ ಅಥವಾ ಬೇಡವೇ ಎಂದು ನಿರ್ಧರಿಸಬೇಕು. ನೀವು ಥಂಬ್ನೇಲ್ ಮೇಲೆ ತುಂಬಾ ಮಾಹಿತಿಯನ್ನು ಬರೆದರೆ ಅವರು ಅದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅಥವಾ ಅಷ್ಟೊಂದು ಬೇಗ ಅದನ್ನು ಓದಲು ಸಾಧ್ಯವಿಲ್ಲ. ಹಾಗಾಗಿ ನೀವು ಏನು ಮಾಡಬೇಕು? ಈಗ ಜನರು ಏನು ಮಾಡುತ್ತಿದ್ದಾರೆಂದರೆ, ಒಂದು ಥಂಬ್ನೇಲ್ ಮೇಲೆ 5-6 ಪದಗಳನ್ನು ತುಂಬಾ ರಾಮಾಯಣವನ್ನು ಬರೆಯುತ್ತಾರೆ. ನಂತರ ಅದರಲ್ಲಿ 3-4 ಎಮೋಜಿಗಳನ್ನು ತುಂಬುತ್ತಾರೆ. ನಂತರ 4 ಬಾಣದ ಗುರುತುಗಳನ್ನು ಆರೋಸ್ ಹಾಕುತ್ತಾರೆ. ಆಮೇಲೆ ವೃತ್ತದ ಗುರುತುಗಳನ್ನು ಸಹ ಹಾಕುತ್ತಾರೆ. ಈ ರೀತಿಯ ಥಂಬ್ನೇಲ್ಗಳನ್ನು ನೀವು ಖಂಡಿತವಾಗಿಯೂ ಮಾಡಬಾರದು. ಈಗ ನೀವು ಕೇಳಬಹುದು, ಥಂಬ್ನೇಲ್ ಅನ್ನು ಸಂಪೂರ್ಣವಾಗಿ ಸ್ವಚ್ಛವಾಗಿ ಕ್ಲೀನ್ ಆಗಿ ಬರೆದರೆ ನಮ್ಮ ವಿಡಿಯೋ ಹೇಗೆ ನಡೆಯುತ್ತದೆ? ಯಾರಾದರೂ ಅದರ ಮೇಲೆ ಹೇಗೆ ಕ್ಲಿಕ್ ಮಾಡುತ್ತಾರೆ? ಹೌದು, ಅದಕ್ಕೂ ಪರಿಹಾರವಿದೆ. ಅದನ್ನು ನಾನು ನಿಮಗೆ ಹೇಳುತ್ತೇನೆ. ಉತ್ತಮ ಥಂಬ್ನೇಲ್ ಮಾಡುವ ವಿಧಾನ ನೋಡಿ. ಥಂಬ್ನೇಲ್ನಲ್ಲಿ ನೀವು ಮೊದಲು ಬಣ್ಣಗಳ ಕಲರ್ಸ್ ಬಗ್ಗೆ ಗಮನ ಕೊಡಿ. 1. ಬಣ್ಣಗಳ ಆಯ್ಕೆ. ನಿಮ್ಮ ಹಿನ್ನೆಲೆ ಬ್ಯಾಕ್ಗ್ರೌಂಡ್ ತಿಳಿ, ಲೈಟ್ ಆಗಿದ್ದರೆ ನೀವು ಬರೆಯುವ ಅಕ್ಷರಗಳು ಗಾಢವಾಗಿ ಡಾರ್ಕ್ ಇರಬೇಕು. ನಿಮ್ಮ ಹಿನ್ನೆಲೆ ಗಾಢವಾಗಿದ್ದರೆ ನಿಮ್ಮ ಅಕ್ಷರಗಳು ತಿಳಿಯಾಗಿರಬೇಕು. ಉದಾಹರಣೆಗೆ, ನಿಮ್ಮ ಹಿನ್ನೆಲೆ ಕಪ್ಪಾಗಿದ್ದರೆ ನೀವು ಹಳದಿ ಅಥವಾ ಬಿಳಿ ಬಣ್ಣದಲ್ಲಿ ಬರೆದರೆ ಅದು ಚೆನ್ನಾಗಿ ಎದ್ದು ಕಾಣುತ್ತದೆ ಮತ್ತು ಹೆಚ್ಚು ಕ್ಲಿಕ್ ಆಗುತ್ತದೆ. 2. ಅಕ್ಷರಗಳ ಮಿತಿ ಮತ್ತು ಮುಖಭಾವ, ಫೇಸ್ ಎಕ್ಸ್ಪ್ರೆಷನ್. ನೀವು ಥಂಬ್ನೇಲ್ ಮೇಲೆ 2, 3, 4 ಪದಗಳಿಗಿಂತ ಹೆಚ್ಚು ಬರೆಯಬೇಡಿ. ಹೆಚ್ಚು ತುಂಬಬೇಡಿ. ಪದಗಳು ಕಡಿಮೆ ಇರಲಿ. ನಿಮ್ಮ ಮುಖದ ಚಿತ್ರ, ಫೇಸ್ ಅದರ ಮೇಲೆ ಸ್ವಲ್ಪ ದೊಡ್ಡದಾಗಿರಲಿ ಮತ್ತು ಮುಖದಲ್ಲಿ ಭಾವನೆಗಳು, ಎಕ್ಸ್ಪ್ರೆಷನ್ಸ್ ಇರಬೇಕು. ಉದಾಹರಣೆಗೆ, ಅದು ಆಘಾತಕಾರಿ ವಿಷಯವಾಗಿದ್ದರೆ, ಶಾಕಿಂಗ್, ನಿಮ್ಮ ಆಘಾತಕಾರಿ ಮುಖದ ಚಿತ್ರ ದೊಡ್ಡದಾಗಿ ಕಾಣಲಿ ಮತ್ತು ಅದರಲ್ಲಿ ಆ ಭಾವನೆಯನ್ನು ತುಂಬಿ ಮತ್ತು ಒಂದು ಚಿಕ್ಕ ಎಮೋಜಿ ಹಾಕಿ. ಅಷ್ಟೇ. ಆ ಥಂಬ್ನೇಲ್ ಹೆಚ್ಚು ಕ್ಲಿಕ್ ಆಗುತ್ತದೆ ಮತ್ತು ಹೆಚ್ಚು ಜನರು ನಿಮ್ಮ ವಿಡಿಯೋವನ್ನು ಪ್ಲೇ ಮಾಡುತ್ತಾರೆ. ಉದಾಹರಣೆಗೆ, ನೀವು 2026ರಲ್ಲಿ ಯೂಟ್ಯೂಬ್ ಚಾನೆಲ್ ಅನ್ನು ವೇಗವಾಗಿ ಬೆಳೆಸಲು ಸಹಾಯ ಮಾಡುವ 10 ಟಿಪ್ಸ್ಗಳ ಬಗ್ಗೆ ವಿಡಿಯೋ ಮಾಡಿದ್ದೀರಿ. ಒಂದು ಥಂಬ್ನೇಲ್, 10 ಟಿಪ್ಸ್, ಇವು ನಿಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು 2026ರಲ್ಲಿ 100% ಬೆಳೆಸುತ್ತವೆ ಎಂದು ಬರೆದರೆ. ಮತ್ತೊಂದು ಥಂಬ್ನೇಲ್, ನೀವು ಕೇವಲ ನಿಮ್ಮ ಆಘಾತಕಾರಿ ಮುಖವನ್ನು ಹಾಕಿ ಕೇವಲ 2026 ಎಂದು ಬರೆದು ಬೆಳವಣಿಗೆಯ ಗ್ರಾಫ್, ಗ್ರೋ ಗ್ರಾಫ್ ಒಂದನ್ನು ಹಾಕಿದ್ದೀರಿ ಮತ್ತು ಕನ್ನಡ ಪದವನ್ನು ಬರೆಯಬೇಕಿದ್ದರೆ ಕೇವಲ ಇದೇನು ಎಂದು ಬರೆದಿದ್ದೀರಿ ಅಥವಾ ಅದನ್ನು ಬರೆದಿಲ್ಲ, ಕೇವಲ ಆ ಗ್ರಾಫ್ ಅನ್ನು ಹಾಕಿದ್ದೀರಿ. ಖಂಡಿತವಾಗಿಯೂ ಈ 2ನೇ ಥಂಬ್ನೇಲ್ ಮೇಲೆ ಹೆಚ್ಚು ಕ್ಲಿಕ್ಗಳು ಆಗುತ್ತವೆ. ಒಟ್ಟಾರೆಯಾಗಿ ನಿಮ್ಮ ವಿಡಿಯೋಗೆ ತಕ್ಕಂತೆ ನಿಮ್ಮ ಮುಖದಲ್ಲಿ ಆ ಭಾವನೆ ಮೂಡಬೇಕು.
ಒಳ್ಳೆಯ ಸುದ್ದಿ ಇದ್ದರೆ ನಗು, ಆಘಾತವಾಗಿದ್ದರೆ ಆಘಾತಕಾರಿ ಮುಖ, ಕೋಪದ್ದಾಗಿದ್ದರೆ ಕೋಪದ ಮುಖ. ನಿಮ್ಮ ಮುಖದಲ್ಲಿ ನೀವು ಎಷ್ಟು ಭಾವನೆಗಳನ್ನು ತುಂಬುತ್ತೀರೋ ಮತ್ತು ಮುಖದ ಚಿತ್ರ ಎಷ್ಟು ದೊಡ್ಡದಿರುತ್ತದೆಯೋ ಜನರು ಅದರ ಮೇಲೆ ಹೆಚ್ಚು ಕ್ಲಿಕ್ ಮಾಡುತ್ತಾರೆ. ಮತ್ತು ಪದಗಳನ್ನು ಎಷ್ಟು ಪ್ರಕಾಶಮಾನವಾದ ಬಣ್ಣದಲ್ಲಿ ಮತ್ತು ಹಿನ್ನೆಲೆಗೆ ಸಂಪೂರ್ಣ ವಿರುದ್ಧ ಬಣ್ಣದಲ್ಲಿ ಬರೆಯುತ್ತೀರೋ ಮತ್ತು ಕಡಿಮೆ ಬರೆಯುತ್ತೀರೋ ಅಷ್ಟು ಬೇಗ ಅದರ ಮೇಲೆ ಕ್ಲಿಕ್ ಆಗುತ್ತದೆ ಮತ್ತು ವೀಕ್ಷಕರು ನಿಮ್ಮ ವಿಡಿಯೋ ನೋಡಲು ಪ್ರಾರಂಭಿಸುತ್ತಾರೆ. ನಿಮ್ಮ ವಿಡಿಯೋ ಚೆನ್ನಾಗಿದ್ದರೆ ಖಂಡಿತವಾಗಿಯೂ ಅದರ ವೀಕ್ಷಣೆಗಳು ಹೆಚ್ಚಾಗುತ್ತವೆ. ಹಾಗಾಗಿ 2026ರಲ್ಲಿ ಥಂಬ್ನೇಲ್ನಲ್ಲಿ ಯಾವ ತಪ್ಪು ನಡೆಯುವುದಿಲ್ಲ ಮತ್ತು ಈ ರೀತಿ ತುಂಬಿದ ಥಂಬ್ನೇಲ್ಗಳ ಮೇಲೆ ಜನರು ಕ್ಲಿಕ್ ಮಾಡುವುದಿಲ್ಲ ಎಂಬುದು ಈಗ ನಿಮಗೆ ಅರ್ಥವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಯಾವುದೇ ಸಂದೇಹಗಳಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಬಾಯ್.